ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಡೇಟ್ ಬಂದು ಮಾರ್ಚ್ 18ನೇ ತಾರೀಕು. ಸೊ ನಾಳೆ ಯುಗಾದಿ ಹಬ್ಬದ ಹಿಂದಿನ ದಿವಸದ ವ್ಲಾಗ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿದ್ದೀನಿ. ಬೆಳಗ್ಗೆನೆ ಶುರು ಮಾಡೋಣ ಅಂತ ಅಂದ್ಕೊಂಡೆ, ಮರ್ತೇ ಹೋಗ್ಬಿಟ್ಟಿದ್ದೀನಿ. 2:30ಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇವತ್ತು ಬೆಳಗ್ಗೆಯಿಂದ ಏನೇನಾಯಿತು ಅಂದರೆ, ನಿನ್ನೆ ನೈಟು ಯದುವೀರು ಚಿಕ್ಕಮ್ಮ ಅವ್ರ ಜೊತೆ ಊರಿಗೆ ಹೋದ. ಸೊ ಇವತ್ತು ರೂಪೇಶ್ಗೆ ಆಫೀಸ್ ಇದೆ, ನಮ್ಮ ಅತ್ತೆಗೂ ಆಫೀಸ್ ಇದೆ. ನನಗೆ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೀನಿ, ಬಟ್ ಏನೂ ಕೆಲಸ ಮಾಡಿಲ್ಲ, ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ನಾನೇನಂದರೆ ಫಸ್ಟು ಮನೆ ಕೆಲಸ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ದೇವ್ರದೆಲ್ಲ ಮುಗಿಸ್ಕೊಂಡು ಕೂತ್ಕೊಂಡು ಬಿಡೋಣ ಎಷ್ಟೊತ್ತಾದ್ರೂ ಅಂತ ಅಂದ್ಕೊಂಡು ಬೆಳಗ್ಗೆನೇ ಕೆಲಸದವ್ರನ್ನ ಬರೋಕ್ಕೆ ಹೇಳಿದೆ, ಇಬ್ಬರನ್ನ ಬರೋಕ್ಕೆ ಹೇಳಿದೆ ಇವತ್ತು. ಬಿಕಾಸ್ ಟೆರೆಸ್ ಪೂರ್ತಿ ವಾಶ್ ಮಾಡಬೇಕು, 2 ಬಾಲ್ಕನಿ, 2 ವಾಶ್ರೂಮ್ಸು, ಇಲ್ಲಿ ಮನೆ ಮುಂದೆ ಇದು ಸ್ಟೇರ್ ಕೇಸು, ಪಾರ್ಕಿಂಗು, ಹಾಲು, ಮೇಲೆಗಡೆ ಹಾಲು, 2 ಬೆಡ್ರೂಮ್ಸು, ಕಿಚನ್ನು ಎಲ್ಲ ಕ್ಲೀನ್ ಮಾಡೋದಿತ್ತು. ಇಷ್ಟೆಲ್ಲ ನನ್ನ ಕೈಲಾದರೆ ಆಗಲ್ಲ. ನಾನು ಫುಲ್ಲು ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ನನ್ನ ಸೈಟ್ಗೆಲ್ಲ ಹೋಗಿ ಬಂದಿದ್ದೆ, ಟಯರ್ಡ್ ಅನಿಸ್ತಿತ್ತು. ಹಾಗಾಗಿ ಇಬ್ಬರನ್ನ ಬರೋಕ್ಕೆ ಹೇಳಿದೆ. ಸೊ ಎಲ್ಲ ಅವರೂ ಕ್ಲೀನ್ ಮಾಡಿದ್ರು, ಅವ್ರ ಜೊತೆಗೆ ನಾನು ಸೇರಿಕೊಂಡು ಕ್ಲೀನ್ ಮಾಡಿದೆ. ಇಷ್ಟೊತ್ತಾಯಿತು, 2 ಗಂಟೆ ಆಯಿತು ಅವರು ಹೋಗೋಷ್ಟರಲ್ಲಿ. ಇನ್ನೂ ಒಂದು ಸ್ವಲ್ಪ ಇದೆ, ಇನ್ನು ಮೆಟ್ಲು ಮತ್ತು ಪಾರ್ಕಿಂಗ್ ಎಲ್ಲ ತೊಳೆದಿಲ್ಲ. ಅವ್ರಿಗೆ ಲೇಟ್ ಆಯಿತು ಅಂತ ಅವ್ರು ಹೋದರು. ಇನ್ನೊಂದು ಆಂಟಿ ಇದ್ದಾರೆ, ಸೊ ಆಂಟಿನ ಬರೋಕ್ಕೆ ಹೇಳಿದ್ದೀನಿ. ಅವರು 3:30 ಹಂಗೆ ಬರ್ತಾರೆ. ಬಂದರೆ ಆಚೆಗಡೆ ಎಲ್ಲ ಸ್ಟೇರ್ಸು, ಪಾರ್ಕಿಂಗ್ ಏರಿಯಾ ಎಲ್ಲ ವಾಶ್ ಮಾಡಿಸ್ಬಿಡ್ತೀನಿ. ಆಮೇಲೆ ತುಳಸಿ ಗಿಡ ಒಣಗೋಗಿತ್ತಲ್ವ, ಸೊ ಹಾಗಾಗಿ ಇವತ್ತು ಬೆಳಗ್ಗೆನೇ ರೂಪೇಶ್ ಹೋಗೋವಾಗ ನರ್ಸರಿಗೆ ಹೇಳೋಗಿದ್ರು. ಸೊ ಆ ಅಂಕಲ್ ಬಂದು ರೀಪಾಟಿಂಗ್ ಎಲ್ಲ ಮಾಡಿಕೊಟ್ಟು ತುಳಸಿ ಗಿಡನೆಲ್ಲ ಇಟ್ಬಿಟ್ಟು ಹೋಗಿದ್ದಾರೆ. ಸೊ ಆ ಏರಿಯಾ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನನಗೆ ಮೇನ್ ಇದ್ದಿದ್ದು ದೇವ್ರ ಮನೆಯಲ್ಲಿರೋ ಅಂಥ ದೇವ್ರ ಸಾಮಾನು, ಫೋಟೋಸು ಇದೆಲ್ಲ ನಾನು ಒರೆಸ್ಕೊಂಡು ಇಟ್ಕೊಳ್ಬೇಕಾಗಿತ್ತು. ಬೆಳ್ಳಿ ಸಾಮಾನೆಲ್ಲ ತೊಳೆದ್ಬಿಟ್ಟೆ ಫ್ರೆಂಡ್ಸ್. ಇದು ರೂಪೇರಿ ಹಾಕಿದ್ನಲ್ಲ, ಕೈಯೆಲ್ಲ ರಫ್ ಆಗಿಬಿಟ್ಟಿದೆ. ನಾನು ಗ್ಲೌಸೇ ಯೂಸ್ ಮಾಡಿಲ್ಲ, ಹಂಗೆ ಉಜ್ಬಿಟ್ಟೆ. ಬಟ್ ಇವಾಗ ನನಗೆ ಒಂಥರ ಅನ್ನಿಸ್ತಾ ಇದೆ. ಸೊ ದೇವ್ರ ಸಾಮಾನೆಲ್ಲ ತೊಳೆದಿದ್ದಾಯಿತು, ಫೋಟೋ ಎಲ್ಲ ಒರೆಸ್ಕೊಂಡೆ. ಈಗ ನಾನು ದೇವ್ರ ಮನೆ ಒರೆಸ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಹೆಂಗಿತ್ತು ಅಂದರೆ, ಸ್ಟೆಪ್ಸ್ ಎಲ್ಲ ಏನೂ ಕೊಟ್ಟಿರಲಿಲ್ಲ ಫ್ರೆಂಡ್ಸ್, ಜಸ್ಟ್ ಒಂದು ಡೋರ್ ಕೊಟ್ಟಿದ್ರು. ಸೊ ನಾನು ಅವ್ರ ಪರ್ಮಿಷನ್ ಅಂದರೆ ನಾವು ಓನರ್ನ ಕೇಳಿಬಿಟ್ಟು ಆ ಡೋರ್ನ ತೆಗೆದುಬಿಟ್ಟು ಆ ಡೋರ್ನ ತೆಗೆದುಬಿಟ್ಟು ಅಲ್ಲಿ 2 ಸ್ಟೆಪ್ಸ್ ಇದೆ ಕಾಣ್ತಿದ್ಯಾ. ಸೊ ಆ ಸ್ಟೆಪ್ಸ್ನ ನಮ್ಮ ಕಾರ್ಪೆಂಟರ್ಸ್ ಹತ್ರ ಸೈಟಲ್ಲಿ ಮಾಡಿಸ್ಕೊಬಂದು ಇಲ್ಲಿ ಇಟ್ಟಿದ್ದು. ಆವಾಗ ನಾನು ಕ್ಲೀನಾಗಿ ಜೋಡಿಸ್ಕೋಬೋದು, ಆಗ ಕ್ಲೀನಾಗಿ ನಾನು ದೇವ್ರನ್ನ ಜೋಡಿಸ್ಕೋಬೋದು ಅಂತ ಇದರಲ್ಲಿ. ಸೊ ಇವಾಗ ಮೇಲೆ ಎಲ್ಲ ಒರೆಸ್ಕೊತಾ ಇದ್ದೀನಿ. ಸೊ ಇದು ಒರೆಸ್ಕೊಂಡ್ರೆ ಮುಗಿಯುತ್ತೆ. ದೇವ್ರ ಫೋಟೋ ಎಲ್ಲ ಅದ್ರ ಜಾಗಕ್ಕೆ ಹೋಗ್ಬಿಟ್ರೆ ಬೆಳಗ್ಗೆನೇ ನನಗೆ ವರ್ತನೆ ಕೊಡ್ತಾರಲ್ಲ, ಅಂಕಲು ಹೂವನ್ನೆಲ್ಲ ಕೊಟ್ಟು ಮತ್ತು ಬೇವಿನೆಲೆ, ಮಾವಿನಕಾಯಿ ಎಲೆ ಎಲ್ಲನೂ ಕೊಟ್ಬಿಟ್ಟು ಹೋಗಿದ್ದಾರೆ. ತರಕಾರಿ ಎಲ್ಲ ಇದೆ, ಫ್ರೂಟ್ಸೂ ಎಲ್ಲ ಇದೆ ಆಗುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ನಮ್ಮ ಅತ್ತೆ ಬಂದಮೇಲೆ ಹಬ್ಬದ ಊಟಕ್ಕೆ ಏನಾದರೂ ತರಬೇಕಾದ್ರು ಅದೊಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರ್ಬೇಕು. ಜೊತೆಗೆ ನನ್ನ ಬಟ್ಟೆ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾಳೆ ಸೀರೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇದೆ, ಬಟ್ ಆದ್ರೂ ಯುಗಾದಿ ಹಬ್ಬಕ್ಕೆ ಅಂತ ನಾನು ಯಾವುದೂ ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ನಾನು ರೂಪೇಶ್ ಹೋಗ್ಬಿಟ್ಟು ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ಕೊಂಬರೋಣ ಅಂದ್ಕೊಂಡಿದ್ವಿ. ಇವಾಗ ಶಾಪಿಂಗ್ ಅಂದರೆ ರೂಪೇಶ್ ಗುರ್ರ ಅಂತಾರೆ, ಅನ್ವಾಂಟೆಡ್ ಖರ್ಚುಗಳು ಸ್ವಲ್ಪ ಕಮ್ಮಿ ಮಾಡೋಣ, ಇವಾಗ ಕಮಿಟ್ಮೆಂಟ್ಸ್ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಬಟ್ ಏನು ಮಾಡೋದು, ವರ್ಷಕ್ಕೆ ಬರೋದು ಒಂದು ಹಬ್ಬ, ಯುಗಾದಿ ಹಬ್ಬ. ಅದರಲ್ಲೂ ನಮ್ಮ ಹಿಂದೂಗಳಿಗೆ ಇದೇ ಹೊಸ ವರ್ಷ ಆಗಿರೋದ್ರಿಂದ ನಮಗೊಂದು ಖುಷಿ ಅಲ್ವಾ. ಹಾಗಾಗಿ ಇಲ್ಲ ಹೋಗೋಣ ಅಂತ ಹೇಳಿದ್ದೀನಿ, ಬೇಗ ಬರ್ತೀನಿ ಅಂತ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ಬೋದು. ಸೊ ಅವ್ರು ಬಂದಮೇಲೆ ಶಾಪಿಂಗು ಹೋಗಿ ಬರ್ಬೋದು. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೀವೆಲ್ಲ ನೋಡಿ. ಮೊದಲೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಫ್ರೆಂಡ್ಸ್, ಎಲ್ಲ ವ್ಲಾಗ್ಸ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇದೇನಿದು ಅಂದರೆ ಏಪ್ರಾನ್ ಹಾಕ್ಕೊಂಡಿದ್ದೀನಿ, ಪೀತಾಂಬರಿ ಅದೆಲ್ಲ ಬಿದ್ದರೆ ಅದು ಕರೆ ಹೋಗಲ್ಲ, ಹಾಗಾಗಿ ಜಸ್ಟ್ ಏಪ್ರಾನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಬನ್ನಿ ಇವಾಗ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಓಕೆನಾ? ಫ್ರೆಂಡ್ಸ್, ಎಷ್ಟೊತ್ತು ಅಂತ ನೀವು ಕೂಡ ಕ್ಲೀನಿಂಗ್ ವೀಡಿಯೋನೇ ನೋಡ್ತೀರಾ. ಸೊ ನಾನು ಮೊನ್ನೆ ಒಂದು ಯದುವೀರಿಗೋಸ್ಕರ ಸ್ನ್ಯಾಕ್ಸ್ ರೆಡಿ ಮಾಡಿದ್ದೆ, ಓಕೆನಾ? ಸೊ ಅದ್ರದ್ದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೆ ನಾನು ಡಿಸಾನೋ ಅವ್ರದ್ದು ಪಾಸ್ತಾಲಿಷಿಯಸ್ ಪೆನ್ನಿನ ತರಿಸಿದ್ದೆ. ನೋಡಿ, ಈ ಥರ ಇರುತ್ತೆ ಪ್ಯಾಕೇಜಿಂಗು. ಇದು ಏನಪ್ಪ ಅಂದರೆ 100% ಡುರಮ್ ವೀಟ್ ಯೂಸ್ ಮಾಡಿರ್ತಾರೆ, ಮೈದಾ ಇರೋದಿಲ್ಲ. ಅದರಿಂದ ತುಂಬಾ ಹೆಲ್ದಿ ಇರುತ್ತೆ. ಆಮೇಲೆ ಸೋರ್ಸ್ ಆಫ್ ಪ್ರೋಟೀನ್ ಜಾಸ್ತಿ ಇದರಲ್ಲಿ. ಸೊ ಇದು ಹೇಗೆ ಕುಕ್ ಮಾಡೋದು, ಇದರಿಂದ ಏನು ಬೆನಿಫಿಟ್ಸು ಅಂತೆಲ್ಲ ನಾನು ಕುಕ್ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಇದನ್ನು ಕುಕ್ ಮಾಡೋಣ ಅಂತ ಅಂದ್ಕೊಂಡು ಇನ್ನೂ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಏನಪ್ಪ ಅಂದರೆ ಅಗಾರೋ ಅವ್ರದ್ದು ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ತರಿಸಿದ್ದೀನಿ. ನಿಮಗೆಲ್ಲ ಗೊತ್ತು, ಇವಾಗ
ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ಸಿಗೋದು ಎಷ್ಟು ಕಷ್ಟ ಆಗಿಬಿಟ್ಟಿದೆ ಅಂತ. ಹಾಗಾಗಿ ಈ ಥರದ್ದು ಸಿಂಪಲಾಗಿ ತರಿಸಿಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ನೀವು ಪಿ ಜಿಯಲ್ಲಿದ್ದರೆ, ಹಾಸ್ಟೆಲ್ಸಲ್ಲಿದ್ದರೆ ಇನ್ಸ್ಟೆಂಟಾಗಿ ನೀವು ಕುಕ್ ಮಾಡ್ಕೋಬೇಕು ಅಂದ್ರೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಏನೆಲ್ಲ ನೀವು ಪ್ರಿಪೇರ್ ಮಾಡ್ಬೋದು ಅಂದರೆ, ವಾಟರ್ನ ಬಾಯ್ಲ್ ಮಾಡ್ಬೋದು, ಟೀನ ಪ್ರಿಪೇರ್ ಮಾಡ್ಬೋದು, ಕಾಫಿನ ಮಾಡ್ಬೋದು, ನೂಡಲ್ಸ್ನ ಮಾಡ್ಬೋದು, ವೆಜಿಟೇಬಲ್ಸ್ನ ಸ್ಟೀಮ್ ಮಾಡ್ಕೊಳ್ಬೋದು ಕ್ವಿಕ್ಕಾಗಿ. ಸೊ ಅದ್ರ ಜೊತೆಗೆ 1.2 ಲೀಟರ್ಸ್ದಿದು ತುಂಬ ಚೆನ್ನಾಗಿದೆ ಅಗ್ಯಾರೋದು. ನೀವು ಬೇಕಂದರೆ ಅಮೆಝಾನಲ್ಲಿ ಸಿಗುತ್ತೆ, ಅಥವಾ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಖಂಡಿತ ಹೋಗಿ ನೀವು ಪರ್ಚೇಸ್ ಮಾಡಿ. ಎಲ್ಲರ ಮನೆಯಲ್ಲೂ ಅಗ್ಯಾರೋ ಪ್ರಾಡಕ್ಟ್ಸ್ ಇರಬೇಕು, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಎಲ್ಲ ಪ್ರಾಡಕ್ಟ್ಸು. ಸೊ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಸೊ ಬನ್ನಿ ಇವಾಗ ಇದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡ್ತೀನಿ, ಏನೆಲ್ಲ ಇದೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಎಲ್ಲ ಇವಾಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಥರ ಎಗ್ ಬಾಯ್ಲಿಂಗ್ ರ್ಯಾಕ್ ಕೊಟ್ಟಿರ್ತಾರೆ. ಇದು ಫುಡ್ ಗ್ರೇಡಲ್ಲಿ ಮಾಡಿರೋದ್ರಿಂದ ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಜೊತೆಗೆ ಈ ಥರ ಒಂದು ಹ್ಯಾಂಡಲ್ ಕೊಡ್ತಾರೆ, ಅಟ್ಯಾಚ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಇದಾದಮೇಲೆ ನಮಗೆ ಸ್ಟೇನ್ಲೆಸ್ ಸ್ಟೀಲ್ ರ್ಯಾಕ್ ಕೂಡ ಕೊಟ್ಟಿರ್ತಾರೆ. ಜೊತೆಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಲಿಡ್ ವಿತ್ ಹ್ಯಾಂಡಲ್ ಬರುತ್ತೆ. ನೋಡೋಕ್ಕೆ ಎಷ್ಟು ಕ್ಲಾಸಿ ಆಗಿದೆ ಅಲ್ವಾ. ಅದಾದಮೇಲೆ ಮೇನ್ ಪಾಟ್ ಬರುತ್ತೆ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಎಷ್ಟು ಕ್ಲಾಸಿ ಆಗಿದೆ ನೋಡಿ. ಅಗ್ಯಾರೋ ಬ್ರ್ಯಾಂಡ್ ಅಂತ ಇದೆ, ನೋಡೋಕ್ಕೆ ಈ ರೀತಿ ಇದೆ. ಸೊ ಇದು ಡಬಲ್ ಲೇಯರ್ ಆಗಿರುತ್ತೆ. ಒಳಗಡೆ ಪೂರ್ತಿ ನಿಮಗೆ ಎಸ್ ಇರುತ್ತೆ, ಔಟ್ಸೈಡು ನಿಮಗೆ ಪ್ಲಾಸ್ಟಿಕ್ ಇರುತ್ತೆ. ಒಳಗಡೆ ಬಂದ್ಬಿಟ್ಟು SS304 ಗ್ರೇಡ್ ಯೂಸ್ ಮಾಡಿರೋದ್ರಿಂದ ತುಂಬಾ ಒಳ್ಳೆಯದು. ಜೊತೆಗೆ ಕೆಪಾಸಿಟಿ ಬಂದು ಒಳಗಡೆ 1.2 ಲೀಟರ್ಸ್ ಇದೆ. ಸೊ ಸ್ಟೀಮರ್ ಕೂಡ ಕೊಡ್ತಾರೆ ಜೊತೆಗೆ. ಆ ಸ್ಟೀಮರ್ದು 0.92 ಲೀಟರ್ಸ್ ಕೆಪಾಸಿಟಿ ಇರುತ್ತೆ. ಸೊ ಇದರಲ್ಲಿ ಪವರ್ ವೇರಿಯಬಲು 600ವರೆಗೂ ನಾವು ಕಂಟ್ರೋಲ್ನ ಮಾಡ್ಕೊಳ್ಬೋದು ಟೆಂಪರೇಚರು. ಜೊತೆಗೆ ವೈಂಡರ್ ಮೌತ್ ಕೊಟ್ಟಿರೋದ್ರಿಂದ ನಾವೆಲ್ಲ ಹಾಕೋಕ್ಕೆ ಅಥವಾ ಪೋರಿಂಗ್ ಮಾಡೋಕ್ಕೆ, ಕ್ಲೀನ್ ಮಾಡೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ. ಜೊತೆಗೆ 360 ಡಿಗ್ರಿ ಡಿಟ್ಯಾಚಬಲ್ ಪವರ್ ಬೇಸ್ ಕೊಟ್ಟಿರ್ತಾರೆ. ಸೊ ದಟ್ ನಾವು ಈಸಿಯಾಗಿ ಎಲ್ಲಿಗೆ ಬೇಕಾದರೂ ಮೂವ್ ಮಾಡ್ಬೋದು. ಸೊ ಈ ರೀತಿ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಫಸ್ಟು ನಾನು ಪ್ಲಗ್ ಮಾಡಿ ಇಟ್ಬಿಟ್ಟು ಇವಾಗ ಆನ್ ಮಾಡಿ ಟೆಂಪರೇಚರು ನಮ್ಗೆ ಈ ಥರ ಲಿಡ್ ಕೊಟ್ಟಿರ್ತಾರೆ. ಸೊ ಯಾವ ಕಂಟ್ರೋಲ್ ಕೂಡ ನಾವು ಮಾಡ್ಕೋಬೋದು, ಹೈ ಬೇಕಾ ಲೋ ಬೇಕಾ ಅಂತಲೂ ನಾವು ಇದನ್ನು ಫಿಕ್ಸ್ ಮಾಡ್ಕೊಳ್ಬೋದು. ನಾನಿವಾಗ ಫಸ್ಟು ಈ ಥರ ಮೆಜರಿಂಗ್ ಒಂದು ಬೌಲ್ ಕೊಟ್ಟಿರ್ತಾರಲ್ವ, ಅದರಲ್ಲಿ ನಾನು ವಾಟರ್ನ ಹಾಕ್ತಾಯಿದ್ದೀನಿ. ಸೊ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಹಾಕ್ಕೊಳ್ಳಿ. ಸೊ ಇವಾಗ ವಾಟರ್ನ ಹಾಕಿದ್ಮೇಲೆ ಫ್ಯೂ ಮಿನಿಟ್ಸಲ್ಲೇ ವಾಟರ್ ಬಾಯ್ಲ್ ಆಗೋಕ್ಕೆ ಶುರು ಆಗುತ್ತೆ. ಸೊ ನೋಡ್ಬೋದು ಇವಾಗ ಶುರು ಆಗ್ತಾಯಿದೆ. ಅಷ್ಟೊತ್ತಲ್ಲೇ ನಾನು ನಿಮಗೆ ಆವಾಗಲೇ ತೋರಿಸಿದ್ನಲ್ಲ ಡಿಸಾನೋ ಪಾಸ್ತಾಲಿಷಿಯಸ್ ಪೆನ್ನಿ ಅಂತ, ಅಂದರೆ ಇದು ಪಾಸ್ತಾ. ಸೊ ಇದೇನಪ್ಪ ಅಂದರೆ 100% ಡುರಮ್ ವೀಟ್ ಯೂಸ್ ಮಾಡಿರ್ತಾರೆ, ಮೈದಾ ಯೂಸ್ ಮಾಡಿರೋದೆಲ್ಲ ಇದರಲ್ಲಿ. ಸೊ ಹಾಗಾಗಿ ಹೆಲ್ದಿಯರ್ ಅಂತಲೇ ಹೇಳ್ಬೋದು. ಜೊತೆಗೆ ಡೈಜೆಷನ್ ಈಸಿಯಾಗಿ ಆಗುತ್ತೆ. ಇದೇನಪ್ಪ ಅಂದರೆ ಪ್ರೋಟೀನ್ ಇದೆ ಇದರಲ್ಲಿ. ಜೊತೆಗೆ ಹೆಲ್ದಿ ಸ್ನ್ಯಾಕ್ಸ್ ಮಾಡ್ಬೋದು, ಸಲಾಡ್ಸ್ ಮಾಡ್ಬೋದು, ಕೊಲೆಸ್ಟ್ರಾಲ್ ಇರೋದಿಲ್ಲ ಇದರಲ್ಲಿ, ಫ್ಯಾಟ್ ಫ್ರೀ ಇರುತ್ತೆ. ಸೊ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡಿಲ್ಲ, ಫ್ಲೇವರ್ಸ್ ಯೂಸ್ ಮಾಡಿಲ್ಲ, ಜೊತೆಗೆ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿಲ್ಲ. 100% ವೆಜಿಟೇರಿಯನ್ ಆಗಿರುತ್ತೆ. ಮತ್ತು ಶೇಪ್ಸ್ ನೋಡ್ಬೋದು, ಹಾಗೆ ಸೈಜ್ ನೋಡ್ಬೋದು. ಸೊ ಈ ಥರ ಕರೆಕ್ಟ್ ಶೇಪ್ ಸೈಜಲ್ಲಿ ಇರೋದ್ರಿಂದ ನಾವು ಸಾಸ್ ಹಾಕಿದ್ರೆ ಅಥವಾ ಡಸ್ಟಿಂಗ್ ಮಾಡಿದ್ರೆ ಅದು ಕ್ಲೀನಾಗಿ ಆ ಪೆನ್ನಿ ಒಳಗಡೆ ಅಂದರೆ ಪಾಸ್ತಾ ಒಳಗಡೆ ಎಲ್ಲ ಹೋಗಿರೋದ್ರಿಂದ ನಮ್ಗೆ ಇನ್ನೂ ಡಿಲಿಷಿಯಸ್ ಆಗಿ ಅನಿಸುತ್ತೆ. ಆ್ಯಂಡ್ ಬನ್ನಿ ಇವಾಗ ಪ್ರಿಪೇರ್ ಮಾಡೋಣ. ಈಸಿ ರೆಸಿಪಿ ಆಯಿತಾ. ಏನು ಬೇಕಾದ್ರೂ ನೀವು ಇದರಲ್ಲಿ ಆರಾಮಾಗಿ ಕುಕ್ ಮಾಡ್ಕೋಬೋದು. ಬಟ್ ಆಯಿಲ್ನ ಹಾಕಿ ಆಯಿಲ್ ಡೀಪ್ ಫ್ರೈ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಇವಾಗ ಫಸ್ಟು ನಾನು ಈ ಥರ ಒಂದು ಬೌಲಲ್ಲಿ ವಾಟರ್ನ ತೊಗೊಂಡಿದ್ದಲ್ಲ, 1 ಬೌಲ್ ಆಫ್ ಪೆನ್ನಿನ ತೊಗೊಂಡಿದ್ದೀನಿ, ಅಂದರೆ ಪಾಸ್ತಾನ ತೊಗೊಂಡಿದ್ದೀನಿ. ವಾಟರ್ ಬಾಯ್ಲ್ ಆಗೋಕ್ಕೆ ಶುರುವಾಗಿದ್ದ ತಕ್ಷಣ ಈ ಒಂದು ಪೆನ್ನಿನ ಅದರೊಳಗಡೆ ಹಾಕ್ಬಿಡ್ತೀನಿ. 1-2 ನಿಮಿಷ ಈ ಥರ ಸ್ಟಿರ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಜೊತೆಗೆ 1-2 ಡ್ರಾಪಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ. ಯಾಕೆ ಆಯಿಲ್ ಹಾಕ್ತಾಯಿದ್ದೀನಿ ಅಂದರೆ ಒಂದಕ್ಕೊಂದು ಸ್ಟಿಕ್ ಆಗಬಾರ್ದು, ಅದಕ್ಕೋಸ್ಕರ ಆಯಿಲ್ ಅನ್ನೋದನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ನೀವು ಇದರಲ್ಲಿ ಆಯಿಲ್ ಡೀಪ್ ಫ್ರೈ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆಯಿಲ್ ಹಾಕ್ಕೊಂಡ್ಮೇಲೆ 1-2 ನಿಮಿಷ ಅಲ್ಲಾಡಿಸಿ ಮೇಲೆಗಡೆ ಈ ಥರ ಸ್ಟೀಮರ್ನ ಇಡ್ತಾಯಿದ್ದೀನಿ. ಸೊ ಈ ಸ್ಟೀಮರ್ ಪಾಟ್ ಕೆಪಾಸಿಟಿ 0.92 ಲೀಟರ್ಸ್ ಇರುತ್ತೆ. ನೀವು ಆರಾಮಾಗಿ ವೆಜಿಟೇಬಲ್ಸ್ನ ಕುಕ್ ಮಾಡ್ಕೋಬೋದು. ಸೊ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ, ಬರೀ ಎದುವಿರಿಗೋಸ್ಕರ ಅಲ್ವಾ ಅಂದ್ಬಿಟ್ಟು. ಇದರಲ್ಲಿ ನಾನು ಕ್ಯಾರೆಟ್, ಆಮೇಲೆ ಬೀನ್ಸ್ ಜೊತೆಗೆ ಟೊಮೆಟೊನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. 1-2-3 ನಿಮಿಷ ಸ್ಟೀಮ್ ಮಾಡಿಸ್ಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಆರಾಮಾಗಿ ನೀವು ಕುಕ್ ಮಾಡ್ಕೋಬೋದು. ಕೆಳಗಡೆ ಕೂಡ ಫುಲ್ಲು ಪೆನ್ನಿ ಬಾಯ್ಲ್ ಆಗ್ತಾಯಿದೆ. ಸೊ ಇವಾಗ ನಾನು ಇದನ್ನು ತರಕಾರಿನೆಲ್ಲ ಬಾಯ್ಲ್ ಆಗಿರೋದ್ರಿಂದ ಸೈಡಿಗೆ ತಕ್ಕೊಂಡು ಇವಾಗ ಈ ಒಂದು ಪೆನ್ನಿಗೆ ಬಾಯ್ಲ್ ಆಗಿರೋ ಅಂಥ ಪಾಸ್ತಾಗೆ ನಾನು ಸಾಸ್ನ ಹಾಕ್ತಾಯಿದ್ದೀನಿ. ಸೊ ನಾನು ಇನ್ಸ್ಟೆಂಟ್ ಸಾಸ್ ಅಂದರೆ ರೆಡಿಮೇಡ್ ಸಾಸ್ನ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಮನೆಯಲ್ಲೇ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ಟೊಮೆಟೊ ಸಾಸ್ ಥರ ಮಾಡ್ಬೋದು, ವೈಟ್ ಸಾಸ್ ಮಾಡ್ಬೋದು. ಸೊ ಅದೇನಾರ ರೆಸಿಪೀಸ್ ಬೇಕು ಅಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಕಿ ಮಿಕ್ಸ್ ಮಾಡಿ ಮೇಲೆಗಡೆ ಒಂದು ಚೀಸ್ ಸ್ಲೈಸ್ ಹಾಕ್ತಾಯಿದ್ದೀನಿ. ಸೊ ಎದುರಿಗೆ ಚೀಸ್ ಇಷ್ಟಪಡ್ತಾನೆ ಹಾಗಾಗಿ. ಆಮೇಲೆ ಸ್ವಲ್ಪ ತಿಕ್ಕಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಆ್ಯಂಡ್ 2 ನಿಮಿಷ ಸ್ಟಿರ್ ಮಾಡಿದ್ರೆ ರೆಡಿನೇ ಆಗೋಯ್ತು. ನೋಡಿ ಪಾಸ್ತಾ ಎಷ್ಟು ಚೆನ್ನಾಗಿದೆ. ಹೊರಗಡೆ ತರಿಸಿ ಕೊಡೋದಕ್ಕಿಂತ ನಾವು ಮನೆಯಲ್ಲೇ ಆರಾಮಾಗಿ ಈ ಥರ ಮಾಡ್ಬೋದು. ಮೈದಾ ಯೂಸ್ ಮಾಡಿರೋದಿಲ್ಲ, ಮಕ್ಕಳಿಗೆ ಡೈಜೆಷನ್ ಕೂಡ ಈಸಿಯಾಗುತ್ತೆ. ನಾವು ಸ್ನ್ಯಾಕ್ಸ್ ಥರ ಎಂಜಾಯ್ ಮಾಡ್ಬೋದು. ಏನೇ ಆಗಲಿ
ಆಗಲಿ ಮಕ್ಕಳಿಗೆ ಲಿಮಿಟಲ್ಲಿ ಕೊಡಿ ಅಷ್ಟೇ. ಬನ್ನಿ ಇವಾಗ ಯದುವೀರ್ಗೆ ಕೊಡೋಣ. ಅವನಂತೂ ಎಂಜಾಯ್ ಮಾಡ್ಕೊಂಡು ತಿಂತಾನೆ. ಸ್ಕೂಲಿಂದ ಬಂದಿದ ತಕ್ಷಣ ಅವ್ನು ಫ್ರೆಶ್ ಅಪ್ ಆಗಿ ಬಂದಿದ ತಕ್ಷಣ ಈ ಥರ ಕೊಟ್ಟರೆ ಮಕ್ಕಳು ಕೂಡ ಖುಷಿ ಪಡ್ತಾರೆ. ಇವೆರಡು ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬ್ಲಿಂಕಿಟಲ್ಲಿ ಕೂಡ ಅವೈಲೇಬಲ್ ಇದೆ, ಹೋಗಿ ಪರ್ಚೇಸ್ ಮಾಡಿ. ಫ್ರೆಂಡ್ಸ್ ಬನ್ನಿ ಇನ್ನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆಂಟಿ ಬಂದು ಕೆಳಗಡೆ ಎಲ್ಲ ವಾಶ್ ಎಲ್ಲ ಮಾಡ್ತಾಯಿದ್ರು. ಸೊ ಅಷ್ಟೊತ್ತಲ್ಲಿ ನಾನು ಈ ಒಂದು ಸ್ಯಾರಿನ ಆಂಟಿಗೆ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ಅರ್ಶಿನ ಕುಂಕುಮಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ. ಹೇಗಿದೆ ಸ್ಯಾರಿ, ಚೆನ್ನಾಗಿದೆಯಾ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪಾಪ ಉಬ್ಲಮ್ಮ ಆಂಟಿ ಅಂತ ಎಷ್ಟು ಕ್ಲೀನಾಗಿ ಮನೆ ಕ್ಲೀನ್ ಮಾಡ್ತಾರೆ ಗೊತ್ತಾ, ಬಟ್ಟೆ ಎಷ್ಟು ಚೆನ್ನಾಗಿ ಮಡ್ಚಿಡ್ತಾರೆ. ನಂಗೆ ತುಂಬ ಖುಷಿ. ಹಾಗಾಗಿ ಹಬ್ಬಕ್ಕೆ ಆಂಟಿಗೂ ಹೊಸ ಸೀರೆನ ಕೊಡೋಣ ಅರ್ಶಿನ ಕುಂಕುಮಕ್ಕೆ ಅಂದ್ಬಿಟ್ಟು ಈ ಒಂದು ಕಲರ್ನ ಚೂಸ್ ಮಾಡಿದೆ. ಆಂಟಿಗೂ ತುಂಬ ಇಷ್ಟ ಆಯಿತು. ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಇಡ್ತೀನಿ, ಬನ್ನಿ ನೋಡಿ ಎಂಜಾಯ್ ಮಾಡಿ. ಆಂಟಿ ಇನ್ಮೇಲೆ ಡೈಲಿ ನಮ್ಮ ಮನೆಯಲ್ಲಿ ಎವ್ರಿ ಡೇ ಬಂದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ. వచ్చి డైలీ అట్లా ఈ దగ్గర ఉన్నాను కాబట్టి అట్లా చేసుకుంటాను. ఎట్లా మాకు పూలు బట్లంతలో పెద్దదైతుంది. చిన్నదుంటాయి సోని చాలు, చిన్నదుంటాయి కాసులు ఇప్పించుకొచ్చి ఇచ్చిపోతాను ఉండమ్మా. చెప్తా చిన్నది ఏదన్నా సార్. ಆಂಟಿ ಅಂತೂ ಫುಲ್ಲು ಖುಷಿ ಆಂಟಿಗೆ ಹಬ್ಬಕ್ಕೆ ಸೀರೆ ಕೊಟ್ಟಿದ್ದಕ್ಕೆ. ಇವರಷ್ಟೇ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಬೇರೆಯವ್ರ ಮನೇಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ಮಾಡಲ್ಲ, ಅವ್ರ ಮನೆ ಕೆಲಸ ಅಂದ್ಕೊಂಡು ಮಾಡ್ತಾರೆ. ಪಾತ್ರೆ ವಾಶ್ ಮಾಡಿದ್ರೆ ಅಷ್ಟು ಶೈನಿಂಗ್ ಇರುತ್ತೆ. ಸೊ ಹಾಗಾಗಿ ಆಂಟಿನೇ ಪರ್ಮನೆಂಟಾಗಿ ಇಟ್ಕೊಬಿಟ್ಟಿದ್ದೀನಿ. ಸೊ ಆಂಟಿನೇ ಬಂದೆಲ್ಲ ಕ್ಲೀನಾಗಿ ಹೆಲ್ಪ್ ಮಾಡಿಬಿಟ್ಟು ಹೋಗ್ತಾರೆ. ಸೊ ಇದೆಲ್ಲ ಆದಮೇಲೆ ಇವಾಗ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಮೆಹಂದಿ ಆರ್ಟಿಸ್ಟ್ನ ಬುಕ್ ಮಾಡ್ಕೊಂಡಿದ್ದೆ. ಅವ್ರು ಬಂದು ಇವಾಗ ಮೆಹಂದಿ ಹಾಕ್ತಾರೆ. ಫ್ರೆಂಡ್ಸ್, ಸೊ ನೋಡಿ ಯುಗಾದಿ ಹಬ್ಬಕ್ಕೆ ನಾನು ಮೆಹಂದಿನ ಹಾಕ್ಸ್ಕೊಂಡಿದ್ದೀನಿ. ಸೊ ಇದನ್ನು ಹಾಕಿದ್ದು ಒಂದು ಆನಂದ್ ಅಂತ ಮೆಹಂದಿ ಆರ್ಟಿಸ್ಟು. ಸೊ ಪ್ರತಿ ನಮ್ಮ ಮನೇಲಿ ಯಾವುದೇ ಶುಭ ಕಾರ್ಯಗಳಾದರೂ ಅವರೇ ಹಾಕ್ತಾರೆ. ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ. ನಿಮ್ಮ ಮನೇಲಿ ಯಾವುದಾದ್ರೂ ಶುಭ ಕಾರ್ಯಗಳಿಗೆ ಈ ಥರ ಮೆಹಂದೀಸ್ ಹಾಕಿಸ್ಕೊಳ್ಬೇಕು, ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ, ಆಮೇಲೆ ಟಕ್ ಟಕ್ ಅಂತ ಹಾಕ್ಬಿಡ್ತಾರೆ. ಅವ್ರು ಬಂದಿದ್ದು ಕರೆಕ್ಟಾಗಿ 15 ಮಿನಿಟ್ಸ್ಗೆ ನೋಡಿ ಇಷ್ಟೆಲ್ಲ ಆಗೋಯ್ತು. ಸೊ ಈ ಥರ ಹಾಕಿಸ್ಕೊಳ್ಬೇಕು ಅಂದರೆ ಖಂಡಿತ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಫುಲ್ಲು ಇನ್ನು ಬ್ಯಾಕ್ ಸೈಡು ಹಾಕ್ತಾರೆ. ಎಲ್ಲ ಫಿನಿಶ್ ಆದಮೇಲೆ ನಾನು ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಯ್ ಗಾಯ್ಸ್, ನೋಡಿ ಮೆಹಂದಿ ದರಾನ್ ದರಾನ್ ದರಾನ್. ಆಮೇಲೆ ಈ ಕಡೆ ಚೆನ್ನಾಗಿದೆಯಾ? ಮೆಹಂದಿ ಹಾಕ್ಬಿಟ್ಟು ಹೋದ್ರು. ಈಗ ಆಂಟಿ ಬಂದಿದ್ದಾರೆ. ಆಂಟಿ ಕೆಳಗಡೆ ಎಲ್ಲ ವಾಶ್ ಮಾಡ್ತಾಯಿದ್ದಾರೆ. ಇದು ಆಲ್ಮೋಸ್ಟ್ ಡ್ರೈ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿ ಆಗ್ಬಿಟ್ಟು ಫಟ್ 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 ಅಂತ ಮುಗೀತು. ನೋಡಿ ಚೆನ್ನಾಗಿದೆ ಅಲ್ಲ? ನಿಮ್ಗೆ ಇಷ್ಟ ಆಯಿತಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಟ್ಕೊಳಕ್ಕಾಗಲ್ಲ ಕ್ಯಾಮ್ರಾ, ಅದಕ್ಕೆ ಹಿಂಗೆ ಇಟ್ಬಿಟ್ಟು ಹಂಗೆ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಹಿಂಗೆ ಇಟ್ಬಿಟ್ಟು ಹಂಗೆ ತೆಗಿತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ ಈ ಒಂದು ಮೆಹಂದಿ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೂ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಚೆನ್ನಾಗಿದೆಯಾ ಮೆಹಂದಿ ಅಂತ ತಿಳಿಸಿ. ಓಕೆ, ಸಿ ಟಡಾನ್ ಎಲ್ಲ ಉದುರೋಗ್ತಾ ಇದೆ, ಕಾಣಿಸ್ತಾ ಫ್ರೆಂಡ್ಸ್? ಟಡಾನ್ ಕಲರ್ ಬಂದ್ಬಿಟ್ಟಿದೆ. ಯಾವಾಗಲೇ ಹೆಂಗೆ ತೋರಿಸೋದು ನನಗೆ ಅರ್ಥನೇ ಆಗ್ತಾಯಿಲ್ಲ. ನೋಡಿ ಗಮ್ಮಂತ. ನನ್ನ ಮೆಹಂದಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಮದುವೆಗೆ ಮುಂಚೆನೂ ಅಷ್ಟೇ ನನಗೆ ಮೆಹಂದಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾವುದೇ ಹಬ್ಬಗಳು ಅಂದ್ರೂ ಫಸ್ಟ್ ಮೆಹಂದಿ ಹಾಕ್ಕೊಳ್ತಾ ಇದ್ವಿ ನಾವು. ಸೊ ಆಗ ನಮ್ಮ ಮಮ್ಮಿ ಮನೆ ಹತ್ರ ಮೆಹಂದಿ ಗಿಡ ಇತ್ತು. ಸೊ ರುಬ್ಬಿಟ್ಟು ಈ ಥರ ಏನಂತಾರೆ ಸರ್ಕಲ್ ಆಗಿ ಇಟ್ಕೊಳ್ತಾ ಇದ್ವಿ. ಒಂದೊಂದ್ಸಲಿ ಡಿಸೈನ್ ಹಾಕ್ಕೊಳ್ತಾ ಇದ್ವಿ. ಸ್ವಲ್ಪ ಒಂದು 8th 9th ಬಂದಾಗ ಒಂದು ಕೈಗೆ ನಾನೇ ಹಾಕ್ಕೊಳ್ತಾ ಇದ್ದೆ ಆ ರೀತಿ. ಆ್ಯಂಡ್ ಈಗಲೂ ಅಷ್ಟೇ ತುಂಬ ಇಷ್ಟ ನನಗೆ ಮೆಹಂದಿ ಹಾಕ್ಕೊಳ್ಳೋದು. ಹಾಗಾಗಿ ಇವತ್ತು ಕರೆಸಿದ್ದು. ಇದನ್ನು ಆ್ಯಕ್ಚುಲಿ ನೆನಪಿಸಿದ್ದು ನನ್ನ ಗಂಡ. ನೋಡಿ ಎಷ್ಟು ನಾನು ಪುಣ್ಯ ಮಾಡಿದ್ದೆ.
ಮೆಹಂದಿ ಹಾಕಿಸ್ಕೊ ಹಬ್ಬಕ್ಕೆ ಅಂತ ಅಂದರು ಅವರು. ಸರಿ ಅಂತ ಬೆಳಗ್ಗೆ ಫೋನ್ ಮಾಡಿದೆ, ಬಂದ್ಬಿಟ್ಟು ಹಾಕ್ಬಿಟ್ಟು ಅವ್ರು. ಎಷ್ಟು ಕ್ಯೂಟ್ ಆಗಿದೆ, ಚೆನ್ನಾಗಿದೆಲ್ಲ. ಎಲ್ಲ ಕೆಲಸ ಮುಗೀತಪ್ಪ ಇಷ್ಟೊತ್ತಿಗೆ. ಇನ್ನು ದೇವ್ರ ಫೋಟೋ ಒಂದು ಜೋಡಿಸ್ಕೋಬೇಕು. ಮೆಹಂದಿ ಎಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟೆ. ಆ್ಯಂಡ್ ಈಗ ಆಂಟಿ ಇಲ್ಲೇ ಇದ್ದಾರೆ, ಅತ್ತೆ ಕೂಡ ಬಂದಿದ್ದಾರೆ, ಅಲ್ಲಿ ಆಂಟಿ ಕೂಡ ಬಂದಿದ್ದಾರೆ. ಸೊ ಹಾಗಾಗಿ ಸ್ನ್ಯಾಕ್ಸ್ಗೆ ಗೋಬಿ ಮಂಚೂರಿ ಮತ್ತು ಮಸಾಲೆ ಪುರಿ ಎಲ್ಲ ತರಿಸಿದ್ದೀನಿ. ಇವಾಗ ತಿನ್ನೋದು, ಸ್ವಲ್ಪ ರೆಸ್ಟ್ ಮಾಡೋದು. ರೂಪೇಶ್ ಬರ್ತಾಯಿದ್ದಾರೆ. ಸೊ ಮನೆ ಎಷ್ಟು ಕ್ಲೀನಾಗಿದೆ ಗೊತ್ತಾ. ನನಗೆ ಯಾವಾಗೂ ಹಿಂಗೆ ಇಟ್ಕೊಳ್ಳೋಕೆ ಇಷ್ಟ. ಬಟ್ ಏನು ಮಾಡೋದು, ನಾನು ವರ್ಕಿಂಗ್, ಆಚೆ ಕಡೆ ಕೆಲಸ ಮಾಡಿ ಬಂದು ಸುಸ್ತಾಗಿರುತ್ತೆ, ಮನೇಲಿ ಮಾಡ್ಕೊಳಕ್ಕೂ ಆಗಲ್ಲ. ಕ್ಲೀನಾಗಿರುತ್ತೆ ಬಟ್ ಇಷ್ಟು ಕ್ಲೀನಾಗಿರಲ್ಲ. ಆ್ಯಂಡ್ ಇದಕ್ಕೆ ಕಾರಣ ಒಂದು ಎದುವಿರಿಲ್ಲ ಅಂದರೆ ಇಷ್ಟು ಕ್ಲೀನಾಗಿರುತ್ತೆ. ಎದುವಿರಿದ್ರೆ ಅದೊಂದು ಇದೊಂದು ಕಿತ್ತು ಎಸ್ದು ಕ್ಲೀನ್ ಮಾಡೋ ಒಂದು ಅರ್ಧ ಗಂಟೆಗೆ ತಿರ್ಗಾ ಗಲೀಜಾಗಿರುತ್ತೆ. ಸೊ ಅಷ್ಟೇ, ಬನ್ನಿ ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಕೊಡೋಣ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.